ಒಂದು ತಿಂಗಳಿಂದ 3ನೇ ಭೇಟಿ ಸರ್ ನಿಮ್ಮದು, 4ನೇದು ಕ್ಷಮಿಸಿ ಸರ್. ಎಷ್ಟು ಸುಮೋಟೋ ಒಂದು ನಿಮಿಷ, ಕ್ರಮ ಆಗಿದೆ ಸರ್? ಮುಳಬಾಗಿಲಲ್ಲಿ ಎಷ್ಟು ಮಾಡಿದ್ವಿ ದಿನ, ಮೊನ್ನೆ ಕೋಲಾರಲ್ಲೇ 23 ರೈಡ್ ಮಾಡಿದೆ, 22 ಸುಮೋಟ ಮಾಡಿದ್ದೀನಿ, ಎನ್ಕ್ವೈರಿ ನಡೆಸ್ತಾ ಇದ್ದೀನಿ. ಮುಳಬಾಗಿಲಲ್ಲಿ 13, 14, 16 ಕೆಜಾಪಲ್ಲಿ ಎಷ್ಟು 8 ಕೆಜಾಪಲ್ಲಿ ಮಾಡಿದ್ದೀನಿ. ಇವಾಗ ಇಲ್ಲಿ ಎಷ್ಟಾಗುತ್ತೆ ನೋಡಿ, ಇನ್ನೂ ಸ್ವಲ್ಪ ಮಾಲೂರು ಒಳಗಡೆ ಹೋಗ್ಬೇಕು. ಯಾಕೆ ನಾನು 4ನೇ ಸಲ ಬಂದಿದ್ದೀನಿ ಅಂದರೆ ಸ್ವಲ್ಪ ಸ್ವಾರ್ಥ ಇದೆ. ಎಲ್ಲ ಡಿಸ್ಟಿಕ್ಕಲ್ಲೂ ಎಲ್ಲ ತಾಲೂಕು ಹೋಗೋಕ್ಕಾಗಲ್ಲ ನನ್ನಿಂದ. 176 ತಾಲೂಕು ಆಗಿದೆ. ನಾನು 7 ಕೋಟಿ ಕನ್ನಡಿಗರಿದ್ದಾರೆ, ಎಲ್ಲೂ ಹೋಗೋಕ್ಕಾಗುತ್ತೆ ನಾನು? ಇದು ನನ್ನ ಡಿಸ್ಟಿಕ್ ಆಗಿರೋದ್ರಿಂದ ಫಸ್ಟ್ ನಮ್ಮ ಮನೆ, ಅದು ನನಗೆ ಬೇರೆಯವ್ರು ಕೊಟ್ಟಿದ್ದು, ಇದನ್ನು ಗಲಾಟೆ ಮಾಡಿ ನಮ್ಮ ಸಾಹೇಬ್ರ ಹತ್ರ ನಾನು ತೊಗೊಂಡು, ಸರ್ ನನ್ನ ಮನೆ ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್, ನಮ್ಮ ಮನೆ ಕ್ಲೀನ್ ಆದರೆ ಬೇರೆ ಮನೆ ಕ್ಲೀನ್ ಮಾಡ್ಬೋದು ನಾನು. ಫಸ್ಟು ನಮ್ಮ ಡಿಸ್ಟಿಕ್ ಎಲ್ಲ ತಾಲೂಕು ನಾನು ಹೋಗಲೇಬೇಕು ಡಿಸೈಡ್ ಮಾಡಿದ್ದೀನಿ. ಬರೀ ತಾಲೂಕಲ್ಲ, ಒಂದು ರೌಂಡ್ ತಾಲೂಕು ಆದಮೇಲೆ ಮತ್ತೆ ಪಂಚಾಯತ್ ಆಫೀಸಿಗೆ ನುಗ್ತೀನಿ. ಎಲ್ಲೆಲ್ಲಿ ನುಗ್ತೀನಿ ನನಗೆ ಗೊತ್ತಿಲ್ಲ. ಬೆಂಗಳೂರಿಂದ 1.5 2 ಅವರ್ಸ್ ಅಲ್ಲ, ಯಾವಾಗ ಫ್ರೀ ಸಿಕ್ಕಿದ್ರೆ ಯಾವಾಗ ನುಗ್ತೀನಿ. ಮ್ಯಾಕ್ಸಿಮಮ್ ಕೋಲಾರ ಡಿಸ್ಟಿಕ್ ಕ್ಲೀನ್ ಮಾಡಬೇಕು ಅಂತ ಹಠ ಹಿಡಿದಿದ್ದೀನಿ. ಅದಕ್ಕೆಲ್ಲ ನೀವು ಸಹಾಯ ಮಾಡ್ಬೇಕು ನನಗೆ. ಎಲ್ಲೋ ಒಂದು ಕಡೆ ಭೂಮಿಯಲ್ಲಿ ಹುಟ್ಟಿದ್ದೀವಲ್ಲ, ಜನ್ಮಭೂಮಿ ಸ್ವರ್ಗಾದಪಿ ಗರಿಷ್ಯಸೆ ಅಂತ, ಎಲ್ಲೋದ್ರೂ ಸ್ವಲ್ಪ ನಮ್ಮ ಭೂಮಿಯಿಂದ ನಮ್ಮದು ಅಂತ. ಇಂಡಿಯಾ ನಮ್ಮದು, ಕರ್ನಾಟಕ ನಮ್ಮದು, ಆದರೆ ಲಾಸ್ಟ್ ಬಂದಾಗ ನಮ್ಮೂರು ಅಂತ. ನಮ್ಮ ಮನೆ ಹುಟ್ಟು ಬೆಳೆದಿದ್ದೀನಿ, ಕೋಲಾರ ಓದಿದ್ದೀನಿ ನಾನು. ಇಲ್ಲೆಲ್ಲ ಮಾಲೂರು ಕೋರ್ಟ್ಗೆಲ್ಲ ಬರ್ತಾಯಿದ್ದೆ ನಾನು ಲಾಯರ್ ಆಗಿದ್ದಾಗ, ನೋಡಿದ್ದೀನಿ. ಅಧಿಕಾರಿಗಳು ಹೆಡ್ ಕ್ವಾರ್ಟರ್ಸ್ ಇಲ್ಲ ಅಂತ DC ಗೆ ಹೇಳಿದ್ದೀನಿ, ಹೆಡ್ ಕ್ವಾರ್ಟರಲ್ಲಿ ಇರಬೇಕು ಅಂತ ಆರ್ಡರ್ ಮಾಡ್ತಿದ್ದೀನಿ. DHO ಅವ್ರಿಗೆ ನಿಮ್ಮ ಏನು ಫೇಕ್ ಡಾಕ್ಟರ್ಸ್ ಎಲ್ಲ ಪತ್ತೆ ಮಾಡ್ತಾಯಿದ್ದೀವಿ. ಅಲ್ಲಿ ಸುಳ್ಳು ಎಕ್ಸ್ಪೈರಿ ಮೆಡಿಸಿನ್ಸ್ ಕೊಡೋಂಗಿಲ್ಲ, ಫೇಕ್ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಂಗಿಲ್ಲ. ಆಮೇಲೆ ಅವರು ಎಲ್ರಿಗೂ ಆಚೆ ಪಬ್ಲಿಕ್ ಆಸ್ಪತ್ರೆಗೆ ಬಂದಾಗ, ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಾಗ ಪೇಷಂಟ್ಸ್ಗೆ ಕ್ಲಿನಿಕ್ಕಿಗೆ ಬರ್ಕೊಡ್ಬಾರ್ದು, ಎಲ್ಲ ಅವರೇ ಕೊಡಬೇಕು ಅಂತ ಸರ್ಕ್ಯುಲರ್ ಮಾಡಿಸಿದ್ದೀನಿ. ನಿಮ್ಮ DDP ಕರೆಸಿ ಅವರಿಂದ ಸರ್ಕ್ಯುಲರ್ ಮಾಡಿಸಿದ್ದೀನಿ, ಮಕ್ಕಳಿಗೆಲ್ಲ ಊಟ ಟೈಮ್ ಕೊಡಬೇಕು ಅಂತ. ಮ್ಯಾಕ್ಸಿಮಮ್ ನಮ್ಮ ಡಿಸ್ಟಿಕ್ಕಲ್ಲಿ ಎಲ್ಲೆಲ್ಲಿ ನನ್ನ ಕೈಯಲ್ಲಿ ಏನಾಗುತ್ತೋ ಅದೆಲ್ಲ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ನಮ್ಮ ಜನ ಸಪೋರ್ಟ್ ಮಾಡಬೇಕು. ಮೊನ್ನೆ APMC ನುಗ್ಗಿ ಬಂದಿದ್ದೆ, ಇವಾಗೆಲ್ಲ APMC ಸ್ವಲ್ಪ ಸಾಧಾರಣ ಬಂದುಬಿಟ್ಟಿದೆ. DC ಅವರೆಲ್ಲ ಟೇಕನ್ ಪರ್ಸನಲ್ ಇಂಟ್ರೆಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದೇ ಡಿಪಾರ್ಟ್ಮೆಂಟ್ ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಆಫೀಸರ್ ಸ್ವಲ್ಪ ಏನೋ ಅವರು ಅಂದರೆ ಈ ಹಳೋ ನೆಂಟು ನನ್ನ ಹೆಂಡ್ತಿ ಬಂದಂಗೆ ನಾನು ಬರುತ್ತಾಳೆ ಬಿಡು, ಹಳೋ ನೆಂಟು ನನ್ನ ಹೆಂಡ್ತಿ ಬರ್ತಾಳೆ ಅನ್ನೋ ಆ ಥರ ಇಟ್ಕೊಂಡು ಧೋರಣೆ ಇದ್ದಾರೆ. ಸ್ವಲ್ಪ ನಮ್ಮ ಅಧಿಕಾರಿಗಳ ನಾನು ಇಷ್ಟು ವಿನಂತಿ ಮಾಡ್ತೀನಿ, ನೆಟ್ಟ ಕೆಲಸ ಮಾಡೋಂಗಿದ್ರೆ ನಮ್ಮ ಡಿಸ್ಟಿಕಲ್ಲಿ ಇರಿ, ಇಲ್ಲ ದಯವಿಟ್ಟು ವಾಲಂಟಿಯರ್ ಬಿಟ್ಟು ಹೋಗ್ಬಿಡಿ. ನಾನಂತೂ ಬಿಡಲ್ಲ, ನಿಮ್ಮ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಯಾವಾಗ ಬರ್ತೀನೋ ಗೊತ್ತಿಲ್ಲ, ನಮ್ಮ ಸೋಕಾಗ್ತದೆ, ನಾನು ಚೆನ್ನಾಗಿ ಬೇಕು ಅಂತ ಹೆಣ್ಮಕ್ಳು. ನೀವು ಹೇಳಿದ್ರೆ 4ನೇ ಸಲ ಬಂದಿದ್ರಿ ತಿಂಗಳಲ್ಲಿ ಅಂತ, ಅವ್ರು ಎಷ್ಟು ಬೇಕು ಅಂತಾರೋ ರಾತ್ರಿ 11 ಗಂಟೆ ಬಿಡಲ್ಲ, 12 ಗಂಟೆ ಬಿಡಲ್ಲ, ನಾವು ಹೋಗ್ತಾನೆ ಇರ್ತೀವಿ. ಥ್ಯಾಂಕ್ ಯು.